ಗಣರಾಜ್ಯ ದಿನ ಅಂಬೇಡ್ಕರ್ ಭಾವಚಿತ್ರ ನಿರಾಕರಿಸುವುದು ಸಂವಿಧಾನವನ್ನ ನಿರಾಕರಿಸಿದಂತೆ. 77ನೇ ಗಣರಾಜ್ಯೋತ್ಸವದಂದು ಸಿಂಧನೂರು ನಗರದ ಕುಷ್ಟಗಿ ರಸ್ತೆಯ ಬಸವ ಸರ್ಕಲ್ನಲ್ಲಿರುವ ಶ್ರೀ ಜಗದ್ಗುರು ಪಂಚಾಚಾರ್ಯ ಪತ್ತಿನ ಸೌಹಾರ್ದ ಸಹಕಾರಿ ಶಾಖೆಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮದ ವೇಳೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಡಲಾರದೆ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದಾರೆ ಎಂದು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳು ಖಂಡನೀಯ ವ್ಯಕ್ತಪಡಿಸಿ ಇದನ್ನು ಪ್ರಶ್ನಿಸಿದಾಗ ಶಾಖೆಯ ವ್ಯವಸ್ಥಾಪಕ ಲಿಂಗನಗೌಡ, ನಾವು ಅಂಬೇಡ್ಕರ್ ಫೋಟೋ ಇಡುವುದಿಲ್ಲ. ಪತ್ತಿನ ಸೌಹಾರ್ದ ಸಹಕಾರಿ ಶಾಖೆಯಲ್ಲಿ ಯಾರು ಅಂಬೇಡ್ಕರ್ ಅವರ ಭಾವಚಿತ್ರ ಇಡಬಾರದು ಎಂದು ತೀರ್ಮಾನ ಮಾಡಿದ್ದೇವೆ ಎಂದು ಪೊಲೀಸ್ ಇಲಾಖೆ ಮುಂದೆ ಘೋಷಿಸಿದ್ದಾರೆ. ಇದು ನಿರ್ಲಕ್ಷ್ಯವಲ್ಲ, ಇದು ಕಾನೂನು, ಸಂವಿಧಾನ ಮತ್ತು ಗಣರಾಜ್ಯಕ್ಕೆ ಮಾಡಿದ ಬಹಿರಂಗ ಅಪಮಾನ. ಗಣರಾಜ್ಯೋತ್ಸವ ದಿನದಂದು ಅಂಬೇಡ್ಕರ್ ಭಾವಚಿತ್ರವನ್ನು ನಿರಾಕರಿಸುವುದು ಎಂದರೆ ಸಂವಿಧಾನವನ್ನು ನಿರಾಕರಿಸಿದಂತೆ, ದಲಿತ ಸಮುದಾಯದ ಅಸ್ತಿತ್ವವನ್ನೇ ತಿರಸ್ಕರಿಸಿದಂತೆ, ಗಣರಾಜ್ಯೋತ್ಸವದ ಆತ್ಮವನ್ನೇ ಕೊಂದಂತೆ. ಇದು ಸಂವಿಧಾನಕ್ಕೆ ಹಾಕಿದ ಸವಾಲ್. ಇದು ದಲಿತ ಸಮುದಾಯದ ಆತ್ಮ ಗೌರವದ ಪ್ರಶ್ನೆ. ನ್ಯಾಯ ಸಿಗದಿದ್ದರೆ ರಾಜ್ಯವ್ಯಾಪ್ತಿ ಹೋರಾಟ. ಸಹಕಾರಿ ಪತ್ತಿನ ಶಾಖೆಯ ಆಡಳಿತ ಮಂಡಳಿ ವಿರುದ್ಧ ಪೊಲೀಸ್ ಇಲಾಖೆ ಕಾನೂನು ಕ್ರಮಕ್ಕೆ ಮುಂದಾಗಿದ್ದಾರೆ. ಹೋರಾಟ ತೀವ್ರಗೊಳಿಸಲಾಗುವುದು ಎಂದು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟಗಳು ತಹಸೀಲ್ದಾರ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಮತ್ತು ಪ್ರಗತಿಪರ ಸಂಘಟನೆಗಳ ಹೋರಾಟಕ್ಕೆ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಹೋರಾಟಕ್ಕೆ ಬ್ಯಾಂಕ್ ಅನ್ನು ಕೂಡಲೇ ಬಂದ್ ಮಾಡಲೇಬೇಕು. ಅಂಬೇಡ್ಕರ್ ಭಾವಚಿತ್ರ ಇಡದೆ ಅವಮಾನ ಮಾಡಿದಂತ ಬ್ಯಾಂಕ್ ಅನ್ನು ಬಂದ್ ಮಾಡಲೇಬೇಕು. ಅಂಬೇಡ್ಕರ್ ಭಾವಚಿತ್ರ ಇಡದ ಬ್ಯಾಂಕ್ನವರಿಗೆ ಧಿಕ್ಕಾರ. ಅಂಬೇಡ್ಕರ್ ಭಾವಚಿತ್ರ ಇಡದ ಪಂಚಾಚಾರ್ಯ ಬ್ಯಾಂಕ್ನವರಿಗೆ ಧಿಕ್ಕಾರ. ಜಾತಿ ವರ್ಗ ವಂದನಾಣ್ಯದ ಎರಡು ಮುಖಗಳು, ಜಾತಿ ವರ್ಗ ವಂದನಾಣ್ಯದ ಎರಡು ಮುಖಗಳು. ವಂಚಿತರೇ ಈ ದೇಶದ ವಾರಸುದಾರರು, ವಂಚಿತರೇ ಈ ದೇಶದ ವಾರಸುದಾರರು. ಅರೆಸ್ಟ್ ಮಾಡಿ, ಆರೋಪಿಗಳನ್ನು ಕೂಡಲೇ ಬಂಧಿಸಿ. ಅನುವಾದಿ ಮನಸ್ಥಿತಿಗೆ ಧಿಕ್ಕಾರ. ಸಂವಿಧಾನ ಪಿತಾಮಹರು ಸರ್ಕಾರದ ನಿಯಮಗಳಲ್ಲಿ ರಿಜಿಸ್ಟ್ರೇಷನ್ ಆಗುವಂತ ಬ್ಯಾಂಕ್. ನಮ್ದು ವಾದ ಇಷ್ಟೇ, ಯಾರು ಉದ್ದೇಶಪೂರ್ವಕ ಮಾಡ್ತಿಲ್ಲ, ಯಾರು ವಿರುದ್ಧ ದ್ವೇಷ ಇಲ್ಲ. ಇಲ್ಲಿ ಕಾನೂನಿಗೆ ಗೌರವ ಕೊಡಿ, ಸಂವಿಧಾನಕ್ಕೆ ಗೌರವ ಕೊಡಿ. ಸಂವಿಧಾನ ಪಿತಾಮಹ ಇಡೀ ದೇಶದ ಹಣೆಬರವನ್ನು ಬರೆದಂತ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವ ಕೊಡಲಿ. ಇನ್ನೆಲ್ಲಿಗೆ ಅವರ ನ್ಯಾಯ ಅದ್ರಲ್ಲಿ ಬಹಳ ಗಂಭೀರ ವಿಷಯ ಇತ್ತು. ಈ ಎರಡು ವಯಸ್ಸಲ್ಲಿ ನಾವು ಬಹಳ ಸಂಪೂರ್ಣವಾಗಿ ವಿವರವಾಗಿ ಬರೆದಿವಿ. ಏನು ಕ್ರಮ ತಗೊಳ್ಬೇಕು, ಯಾವ ಆಕ್ಟ್ ಅಡಿಯಲ್ಲಿ ಅಟ್ರಾಸಿಟಿ ಬುಕ್ ಆಗ್ತದೆ. ಆಲ್ರೆಡಿ ಬುಕ್ ಮಾಡಿದ್ರೆ ಈಗ ಅಟ್ರಾಸಿಟಿ ಬರೋದು. ಸಾರ್ವಜನಿಕವಾಗಿ ಅವಮಾನ ಮಾಡಿ, ಪಬ್ಲಿಕ್ ಆಗಿ ಅವಮಾನ ಮಾಡಿದ್ದು. ಹಾಗಾಗಿ ಏನು ನಮ್ಮ ಬಂಧುಗಳು ಅವತ್ತು ನೀನೇನು ಶ್ರಮವಹಿಸಿ ಮಾಡಿದರೋ, ನಾವೆಲ್ಲ ಹುಡುಗರೆಲ್ಲ ಇರ್ಬೋದು. ಆವತ್ತಿನ ದಿನ ರಾತ್ರಿ ಇಡೀ ಕರ್ನಾಟಕ ಸರ್ಕಾರ ಒಂದು ಕಡೆ ಬಿಜೆಪಿ ಸರ್ಕಾರ ಒಂದು ಕಡೆ ಎರಡು ನಡೆಯುವ ಕೇಸ್ ಮಾಡಲ್ಲ. ನಮ್ಮ ಬಂಧುಗಳಿದ್ದಾರೆ, ಧನ್ಯವಾದಗಳು. ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದ್ ಕಡೆ ಇನ್ನೊಂದು ಸರ್ಕಾರ, ಅಪೋಸಿಟ್ ಪಾರ್ಟಿ, ಒಂದ್ ಕಡೆ ರೂಲಿಂಗ್ ಸರ್ಕಾರ, ಎರಡು ಜೊತೆ ಗುದ್ದಾಡಿ ಕೇಸ್ ಆಗ್ತಾವಂದ್ರೆ ಮಾಡೋರು ಯಾರು, ಮಾಡಿಸೋರು ಯಾರು, ನಾವು ನೋಡಕ್ ನಿಂತವ್ರು. ಏನ್ ಸ್ವಾಮಿ ಸಿಂಧೂರಲ್ಲಿ ಏನ್ ನಡೀತಿದೆ? ಮಾಡೋರು ಯಾರು, ಮಾಡಿಸೋರು ಅವರು, ನೋಡೋರು ಯಾರು? ಅದಕ್ಕಿದು ಬೀದಿ ಜಗಳ, ಕಾಲೇಜು ಜಗಳ, ಹೊರಮನೆ ಜಗಳ, ಈ ಜಗಳ ಅಲ್ಲ. ಇದು ಇಡೀ ದೇಶದ ಕಳೆದ ಸೋಮವಾರದಂದು ನಡೆದಿರತಕ್ಕಂಥ ಗಣರಾಜ್ಯೋತ್ಸವ 77ನೆಯ ಸಿಂಧನೂರು ತಾಲೂಕಿನಲ್ಲಿ ಗಣರಾಜ್ಯೋತ್ಸವ ಈ ದೇಶಕ್ಕೆ ಒಂದು ಸಂವಿಧಾನ ಸಮರ್ಪಣೆ ದಿನ ಅಂತ ಘೋಷಣೆಯಾಗುತ್ತೆ. ಈ ಸಿಂಧನೂರು ತಾಲೂಕಿನ ಜಗದ್ಗುರು ಪಂಚಾಯತ್ ಪತ್ತಿನ ಸೌಹಾರ್ದ ಸಹಕಾರ ಬ್ಯಾಂಕಿನ ನಿಮಿತ್ತ ಏನು 77ನೇ ಗಣರಾಜ್ಯೋತ್ಸವ ಸರ್ಕಾರದ ಸುತ್ತೋಲೆಯನ್ನು ವಿರೋಧಿಸಿ ಕೊಟ್ಟಂಥ ಸರ್ಕಾರಕ್ಕೆ ಧಿಕ್ಕರಿಸದೆ ನಮ್ಮ ಆಡಳಿತ ಮಂಡಳಿ ವತಿಯಿಂದ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಇಡಬೇಕಾಗಿತ್ತು ಫೋಟೋ, ಗಾಂಧೀಜಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎರಡು ಫೋಟೋ ಇಟ್ಟು ಗಣರಾಜ್ಯೋತ್ಸವ ಮಾಡಬೇಕಂತ ಎಲ್ಲ ಸೌಹಾರ್ದದ ಬ್ಯಾಂಕಿಗೆ ನೋಟಿಸ್ ಕೂಡ ಕೊಟ್ಟಿರ್ತಾರೆ. ಮತ್ತು ಸಹಕಾರ ಸಂಘ ನಿಮಿತ್ತ ಅಲ್ಲಿ ಕೂಡ ಎಲ್ಲರಿಗೂ ಒಂದೇ ಗೈಡ್ಲೈನ್ಸ್ ಇರ್ತದೆ. ಅದು ಆದರೂ ಕೂಡ ಅಲ್ಲಿ ಅದೇ ಬ್ಯಾಂಕಿನ ಒಬ್ಬ ವ್ಯಕ್ತಿಯಾದಂಥ
ಪಂಪಯ್ಯ ಸ್ವಾಮಿ ಅಂತ ಅವರು ಮಾಜಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು. ಅವರು ಕೂಡ ಅವರ ಸ್ಟೇಟಸಲ್ಲಿ ನಾನು ನೋಡಿದಾಗ ಆ ಸ್ಟೇಟಸಲ್ಲಿ ನಾನು ಫೋಟೋ ಕಂಡಿಡಿದೆ. ಅದು ಸಿದ್ದನಗೌಡ ಪಾಟೀಲ್ ಬ್ಯಾಂಕಿನ ವ್ಯವಸ್ಥಾಪಕರು, ಅವರು ಹುಟ್ಟಾಕಿದಂಥ ಸಹಕಾರ ಸಂಘ. ಇರಲಿ, ಅವ್ರಿಗೆ ನಾವು ಗೌರವ ಕೊಡೋಣ, ಅವ್ರದ್ದು ಇಡ್ಲಿ ಅಂತ ಹೇಳಿದ್ವಿ. ಬಟ್ ಅಲ್ಲಿ ನಾವು ಕೇಳಿದಾಗ ಅಂಬೇಡ್ಕರ್ ಅವ್ರ ಫೋಟೋ ಇಲ್ಲ ಅಂದರೆ ಬ್ಯಾಂಕ್ ಮ್ಯಾನೇಜರ್ ಆದಂಥ ಲಿಂಗನಗೌಡ ಅವರು ಒಂದು ಒಳ್ಳೆಯ ಉಡಾಫೆ ನಮಗೆ ಸಹಕಾರ ಇದು ನಮ್ಮ ಆಡಳಿತ ಮಂಡಳಿಯವರು ನಮಗೇನು ಹೇಳಿಲ್ಲ, ನಾವು ಆಚರಣೆ ಮಾಡಲ್ಲ, ಅಂಬೇಡ್ಕರ್ ಫೋಟೋ ಇಡಲ್ಲ ಅಂತ ಹೇಳ್ತಾ ಇದ್ದೇನೆ. ಇಲ್ಲಿ ಸುತ್ತೋಲೆ ಕೊಟ್ಟಂಥ ಸರ್ಕಾರದ ಸುತ್ತೋಲೆ ಧಿಕ್ಕರಿಸಿ ಅವರು ಬ್ಯಾಂಕಿನಲ್ಲಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ಏನು ನಿರ್ದೇಶಕರಿದ್ದಾರೆ. ಗಣರಾಜ್ಯೋತ್ಸವದ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಜಗದ್ಗುರು ಪಂಚಾಚಾರ್ಯ ಪತ್ತಿನ ಸೌಹಾರ್ದ ಒಂದು ಶಾಖೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಡದೆ ಒಬ್ಬ ದಲಿತ ರಾಷ್ಟ್ರ ಮಹಾನಾಯಕನಿಗೆ ಅವಮಾನ ಮಾಡಿದ್ದಲ್ಲದೆ ಈ ಬಗ್ಗೆ ಸಂಘಟಕರು, ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗದವರನ್ನು ಕೇಳಿದಾಗ ನಾವು ಸುಮಾರು ವರ್ಷಗಳಿಂದ ಯಾವುದೇ ಕಾರ್ಯಕ್ರಮ ಮಾಡಿದರೂ ಕೂಡ ಅಂಬೇಡ್ಕರ್ ಅವರ ಫೋಟೋವನ್ನು ಕಾರ್ಯಕ್ರಮದಲ್ಲಿ ಇಡೋದಿಲ್ಲ ಮತ್ತು ಇಡದಂತೆ ನಮ್ಮ ಆಡಳಿತ ಮಂಡಳಿ ನಮಗೆ ಮೌಖಿಕವಾಗಿ ತಿಳಿಸಿದೆ. ನಮ್ಮ ಕಾರ್ಯಾಲಯದಲ್ಲೇ ಅಂಬೇಡ್ಕರ್ ಅವರ ಫೋಟೋ ಇಲ್ಲ, ಏನು ಮಾಡ್ಕೊತೀರಿ ಮಾಡ್ಕೊಳ್ಳಿ ಅಂತ ಒಂದು ಉಡಾಫೆ, ಬೇಜವಾಬ್ದಾರಿ ಅಂಬೇಡ್ಕರ್ ಅವರನ್ನು ಅವಮಾನಿಸುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟು ಒಬ್ಬ ಮಹಾನಾಯಕನಿಗೆ ಅವಮಾನ ಮಾಡಿರ್ತಕ್ಕಂಥದ್ದು. ಜೊತೆಗೆ ಆ ಮಹಾನಾಯಕನಿಗೆ ಆಗಿರುವ ಅವಮಾನ ನಮ್ಮೆಲ್ಲರಿಗೂ ಆಗಿರ್ತಕ್ಕಂಥ ಅವಮಾನ. ಈ ಬಗ್ಗೆ ನಮ್ಮ ಹಿರಿಯ ಸಂಘಟಕರು ಈಗಾಗಲೇ ಆಡಳಿತ ಮಂಡಳಿ ವಿರುದ್ಧ ಮತ್ತು ಸಿಬ್ಬಂದಿ ವಿರುದ್ಧ ದೂರು ದಾಖಲು ಮಾಡಿಕೊಂಡಿದ್ದು ಪ್ರಕರಣದ ಆರೋಪಿಗಳನ್ನ ಈ ಕೂಡಲೇ ನ್ಯಾಯಾಂಗ ಬಂಧನಕ್ಕೆ ತಗೊಂಡು ತನಿಖೆ ಮಾಡಿ ಶಿಸ್ತು ಕ್ರಮ ಜರುಗಿಸೋದು ಮತ್ತೆ ಈ ಒಂದು ಇಂಥ ಘಟನೆಗಳು ರಾಜ್ಯದಲ್ಲಿ ಮತ್ತೆ ಮರುಕಳಿಸದಂತೆ ಎಚ್ಚರ ವಹಿಸುವ ಜೊತೆಗೆ ಆ ಒಂದು ಪಂಚಾಕ್ಷರ ಪತ್ತಿನ ಸೌಹಾರ್ದ ಸಂಘಟನೆ ಬ್ಯಾಂಕನ್ನು ಈ ಕೂಡಲೇ ಬಂದ್ ಮಾಡಿ. ಈ ಸಂದರ್ಭದಲ್ಲಿ ಗುರುರಾಜ್ ಎಸ್ ಮುಕುಂದ, ಹನುಮಂತಪ್ಪ ಹಂಪನಾಳ್, ನರಸಪ್ಪ ಕಟ್ಟಿಮನಿ, ಶಿವರಾಜ್ ಉಪ್ಪಲದೊಡ್ಡಿ, ವೀರೇಶ್ ಹಂಚಿನಾಳ್, ಕೆಎಂ ಗಂಗಾಧರ್, ಯಮನೂರಪ್ಪ ಪರಾಪೂರ್, ವೆಂಕಟೇಶ್ ಗಿರಿಜಾಲಿ, ಹನುಮಂತಪ್ಪ ಗೋಮರ್ಸಿ, ಮುದಿಯಪ್ಪ ಹನುಮನಗರ್, ಮಾರಪ್ಪ ರಾಮತ್ನಾಳ್, ಹೊನ್ನೂರು ಕಟ್ಟಿಮನಿ, ವೀರಣ್ಣ ಸುಲ್ತಾನ್ಪುರ್, ಹನುಮೇಶ್ ಮೈತ್ರಿ, ಎಚ್ ಸುಲಂಗಿ, ಆಲಂಬಾಸ್ ಬುದಿವಾಳ್, ಜಂಬಣ್ಣ ಉಪ್ಪಲದೊಡ್ಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.